ಈಗ ಬರ್ದಿ ನೋಡಿ, ಅದ್ರ ಮೇಲೆ ಇನ್ನೊಂದು ಚೂರು ಗೆರೆ ಹೇಳಿ. ಎಲ್ಲ ಮನೆಗಳು ಎದ್ದು ಕಾಣಿಸ್ಬೇಕು. ಮೊದಲು ಕಟ್ಟೆಗಳಿದಾವಲ್ಲ ಅದ್ರ ಮೇಲೆ ಹೇಳಿ, ಹಂಗಂದ್ರೆ ಆಟ ಇದು. ತಗೋ ಆಯ್ತು ನೋಡಿ ಗಿರ್ಜಕ್ಕ, ಈಗ ಸಾಕು ಬಿಡು. ಇಷ್ಟು ಅಳಿಸಿದ್ರೆ ಆಮೇಲೆ ಬೇಕಾದ್ರೆ ಬರೆಯೋಣಂತ. ಭಾಳ ಗಿಚ್ಚಿದ್ರೆ ಮತ್ತು ಮನೆಗಳು ಕಚ್ಚಾ ಬಿಚ್ಚಿ ಕಾಣ್ತಾವ ನೋಡಿ. ಬಳೆಗಳು ತಗೋ. ಮತ್ತು ಕೌಡೆ ಇದಾವ, ಪಿಕ್ಕ ಇದಾವ? ಏನಾಗಲ್ಲ, ಒಂಚೂರು ಹೇಳಿ ಸಾಕು. ಪಿಕ್ಕ ಇಲ್ಲ, ಇವು ಕೌಡೆ ಇದಾವೆ. ಆಚೆ ವರ್ಷನ ಅಲ್ಲ, ನಿಮ್ಮ ಅತ್ತೆ ಸೌದತ್ತಿಗೆ ಹೋಗಿ ಬಂದಿದ್ರು ನೋಡು, ಅವಾಗಿ ನಾವು ನೋಡಿ ಕೌಡೆ ಇನ್ನೂ ಮಟ ಜೋಪಾನೆ ಮಾಡಿಟ್ಟಿನಿ. ಕೊಡ ಚಾಪೀಸ್. ನಿಂಗೆ ಯಾವ್ದು ಬಳೆ ಬೇಕು ನೋಡಿ. ನೀಲಿ ಮತ್ತು ಕೆಂಪು ಬಳೆ ಇದಾವೆ, ಯಾವ್ದು ಬೇಕು ತಗೋ. ಉಸ್, ಹೊರಗೆ ಕುಂತ ಎಷ್ಟು ಸೆಕೆ ಆಗತ್ತೈತೆ ನೋಡು. ಕೊಟ್ಟೆ ಮೇಲೆ ಕುಂತಿದ್ರೆ ಆಗೋದು, ಸೆಕೆ ಭಾಳ ಆಯ್ತು ಬಿಡು. ಇಲ್ಲಿ ಕುಂತಿದ್ದ ಚಲೋ ಆಯ್ತು ನಾವು. ಸುತ್ತ ಮರ ಗಿಡಗಳಿದಾವಲ್ಲ, ಒಂಚೂರು ಗಾಳಿನಾದ್ರೂ ಬರ್ತೈತೆ. ಸುಶೀಲಾ ತಗೋ ಡಬ್ಬ, ಅದರಲ್ಲಿ ಎಷ್ಟೆಷ್ಟು ಬಳೆ ಎಷ್ಟೆಷ್ಟು ಇದಾವೆ ನೋಡು. ಮತ್ತು ಕೌಡೆ ತಗೋ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರದು ಟೀ ನಾಷ್ಟ ಆಯ್ತೇನ್ರಿ? ನಮ್ಮದು ಆಯ್ತು ನೋಡ್ರಿ. ಇವತ್ತು ನಮ್ಗೆ ಹಂಗೆ ಅಕ್ಕಿ ರೊಟ್ಟಿ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿದ್ಲು. ಇದೇನಪ್ಪ ಬರೀ ಅಕ್ಕಿ ರೊಟ್ಟಿ ಅಂತ ಇರ್ತಾರಂತ ನೀವು ಕೇಳ್ಬೋದು. ಹೌದ್ರಿ ಫ್ರೆಂಡ್ಸ್, ನಾವು ಜಾಸ್ತಿ ಮನೆಯಲ್ಲಿ ಅಕ್ಕಿ ರೊಟ್ಟಿ ಮಾಡ್ತೀವಿ. ಜೋಳದ ರೊಟ್ಟಿನೂ ಕಡಿಮೆ, ಜಾಸ್ತಿ ಮಾಡಲ್ಲ. ಮತ್ತು ಉಪ್ಪಿಟ್ಟು ಅವಲಕ್ಕಿ ಅವೆಲ್ಲ ತಿನ್ನಂಗೆ ಅನ್ಸಲ್ರಿ, ಬರೀ ರೊಟ್ಟಿ ಇರ್ಬೇಕು ನಮ್ಗೆ. ಮುದ್ದೆನೂ ಕಡಿಮೆ ನಾವು ಮಾಡೋದು. ಸುಶೀಲಾ ಬಂದಿದ್ಲು ಬೆಳಗ್ಗೆ. ಚವಂಗ ಆಡಿ ಭಾಳ ದಿನ ಆಯಿತು, ಆಟ ಆಡೋಣ ಅಂತ ಇವತ್ತು ಚವಂಗ ಆಡಕ್ಕೆ ಕುಂತೀವಿ ನೋಡ್ರಿ. ಈ ಆಟಕ್ಕೆ ಚೌಕಾಬಾರ, ಚವಂಗ, ಚಕ್ಕ ಅಂತಲೂ ಕರೀತಾರೆ. ಇದನ್ನು ಆಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಆಟ ಆಡ್ತಿದ್ರು. ಈಗೀಗ ಆಡೋದು ಭಾಳ ಕಡಿಮೆ ಆಗೈತೆ. ಕೆಲವೊಂದು ಹಳ್ಳಿ ಕಡೆ ಬೇಸಿಗೆಗಾಲದಲ್ಲಿ ಈಗಲೂ ಹೊರಗಡೆ ಕುತ್ಕೊಂಡು ಆಟ ಆಡ್ತಾ ಇರ್ತಾರೆ ನೋಡ್ಬೋದು. ಆದರೆ ಈ ಮೊಬೈಲ್ಗಳು ಬಂದೇ ಬಂದವು ರೀ. ಮಕ್ಕಳು ಹಳೆ ಆಟಗಳನ್ನ ಮರೆತು ಮೊಬೈಲಲ್ಲಿ ಅದೇನದು ಲಾಡುನ ಲೂಡೋ, ಫ್ರೀ ಫೈರು, ಕ್ಯಾಂಡಿ ಕ್ರಷು ಇನ್ನೂ ಭಾಳ ಇದಾವೆ ಬಿಡ್ರಿ. ಅವು ಹೇಳ್ತಾ ಹೋದ್ರೆ ಆವಾಗಿನ ಕಾಲನೇ ಎಷ್ಟೋ ಚಂದಿತ್ತು. ಮರಕೋತಿ, ಕನ್ನ ಮುಚ್ಚಾಲೆ ಆಟ, ಬುಗುರಿ, ಚಿನ್ನಿದಾಂಡು, ತೆಂಗಿನಕಾಯಿ ಚಿಪ್ಪಿಂದ ಬಾಂಡೆಗಳು ಮಾಡಿ ಸೊಪ್ಪು ತುರ್ದು ಹಾಕಿ ಅಡುಗೆ ಮಾಡಿ ಊಟಕ್ಕೆ ಕೊಡ್ತಿದ್ವಿ ರೀ ನಾವಂತೂ. ಮತ್ತು ಕೆಸರಿನಿಂದ ಕೇಕ್ ಮಾಡಿ ಕಟ್ ಮಾಡ್ತಾ ಇದ್ವಿ. ಮತ್ತು ಅವು ಬುಗ್ರಿ ಬಿಡ್ತಾ ಇದ್ವಿ ನೋಡ್ರಿ, ಹಿಂಗೆ ನೆಲಕ್ಕೆ ಹಾಕಿ ತಿರುಗಿಸೋದು. ಅದರ ದಂಟಿಂದ ಕಾಲಿಗೆ ಹಾಕೋ ಚೈನ, ಕೊರಳಲ್ಲಿ ಹಾಕೋ ಸರ, ಬಳೆ, ಬಿಂದಿ ಎಲ್ಲ ಮಾಡ್ತಾ ಇದ್ವಿ. ಆದರೆ ಇವಾಗ ನಾವು ಎಷ್ಟು ಕೋಟಿ ಕೊಟ್ಟು ಏನೇ ವಸ್ತು ತೊಗೊಂಡ್ರು ಆ ದಿನಗಳು ಮತ್ತೆ ವಾಪಸ್ ಬರಂಗಿಲ್ಲ ರೀ. ಮತ್ತು ಆ ಬಾಲ್ಯ ದಿನಗಳಲ್ಲಿದ್ದಂಥ ಖುಷಿನೂ ಸಿಗಲ್ಲ ಬಿಡ್ರಿ ಈಗ. ನಾವು ಏನೇನು ಚಿಕ್ಕವರಿದ್ದಾಗ ಆಟ ಆಡ್ತಾ ಇದ್ವಿ ನೋಡ್ರಿ, ಅದರಲ್ಲಿ ಎಲ್ಲ ಆಟ ಬೇಡ. ಕುಂಟೆ ಬಿಲ್ಲೆ, ಮರಕೋತಿ ಆಟ, ಕಳ್ಳ ಪೊಲೀಸ್ ಆಟ, ಮತ್ತು ಚವಂಗ, ಲಗೋರಿ, ಕಲ್ಲಾಟ, ಹೀಗೆ ಹಲವು ಗ್ರಾಮೀಣ ಆಟಗಳನ್ನು ಈಗಿನ ಮಕ್ಕಳಿಗೆ ನಾವು ಪರ್ಚೇಸ್ ಕೊಟ್ರೆ ಅವರು ಆಟ ಆಡ್ತಾರೆ ಮತ್ತು ಅದ್ರ ಬಗ್ಗೆ ತಿಳ್ಕೊತಾರೆ. ಏನಂತೀರಿ? ಬನ್ನಿ ಇವತ್ತಿನ ವಿಡಿಯೋನ ಚಾಲು ಮಾಡೋಣ. ಸುಶೀಲಾ ಇಟ್ಟಾಯ್ತಾ? ಡಬ್ಬ ಅಲ್ಲೇ ಬದಿಗಿಟ್ಬಿಡೋದು. ತಗೋ ಗಿರ್ಜಕ್ಕ, ನೀನು ಆಡು ಮೊದಲು. ಇರಲಿ ಆಡ. 2 1 2 ಆಡು. ಎಷ್ಟು ಬಿತ್ತು? 3 1 2 3 ಕಟ್ಟೆ ಆಯ್ತು ನೋಡಿ. 3 ನಂದು ಒಂದು ಕಾಯಿ ಕಟ್ಟೆ ಆಯ್ತು ನೋಡಿ. ಎಷ್ಟು? 3. ಇದೇನು ಒಳ್ಳಬೇಡ 3 ಬಿಡ್ತೈತೆ ನನಗೆ. ಕಟ್ಟೆಯಿಂದ ಕಟ್ಟೆಗೆ ಹಾರ್ತೈತೆ ನನ್ನ ಕಾಯಿ. ಆಡು. ಈಗ ಬಿತ್ತು ನೋಡಿ ಚಕ್ಕ. 1 3 ನೋಡಿದ್ರೆ ಜಕ್ಕ, ಮೊದಲು ನಂಗೆ 2 ಬಿದ್ದಿತ್ತಲ್ಲ, ಆ ಕಾಯಿ ಇಡತ್ತೇನೆ ನೋಡು. 1 2 3 4 ಕಟ್ಟೆ. 1 2 3 ನಿನ್ನ ಮನೆ ಹತ್ರಕ್ಕೆ ಬಂತು ನೋಡಿ ಕಟ್ಟೆ. ಎಲ್ಲಿಂದ ಎಲ್ಲಿಟ್ಟೆ? 1 2 3 4 1 2 3 ಎರಡನೇ ಮನೆಗೆ ಇತ್ತೇನು ಕಾಯಿ ನಿಂದು? ಇಲ್ಲಿದ್ದಿದ್ದಿಲ್ಲ. ಎಷ್ಟು? 2 1 2 ಆಡು. 3 ಗಿರಿಜಕ್ಕ, ಅಲ್ಲಿ ಕಟ್ಟೆಲ್ಲ ಐತಲ್ಲ, ನಿನ್ನ ಕಟ್ಟೆಗೆ ಇಡೋದು ಕಾಯಿ ಯಾವುದು? ಅದೇ ಇಡು. ಎಷ್ಟು? ಬಿತ್ತು ನೋಡಿ ಬಾರ. 1 3 1 2 3 ಇದೊಂದು ಕಟ್ಟೆ ಆಯ್ತು. ಈ ಕಾಯಿ ನಿನ್ನ ಮನೆ ಕಟ್ಟೆ ಆಗ್ತೈತೆ ನೋಡಿ. ಈಗ ಆಡು. 3 1 2 3 ಎಷ್ಟು? ಒಚ್ಚಿ ಬಿತ್ತು ನೋಡಿ. ಒಚ್ಚಿ 1 2 ಅಯ್ಯೋ, ಮತ್ತೆ ಅದು 3 ಆಯ್ತು. 1 2 3 ಆಡು. ಎಷ್ಟು? 2 ಬರೀ 2 3 ಅಷ್ಟೇ ಬೀಳ್ತದ ನೋಡಿ. 1 2 ಒಂದಾದರೂ ಬಾರ ಒಚ್ಚಿ. ಆಟ ಆಡ್ದಂಗಿನಿಂದ ಒಂದು ಬಿದ್ದಿಲ್ಲ ನೋಡಿ. ನಾನು ಎಲ್ಲಿ ಹೋಗಿದ್ದಾವ ಏನೋ. ನನಗಾದ್ರೂ ಎಲ್ಲಿ ಬಿದ್ದಿದ್ದ? ಒಂದ ಬಾರ ಏನೋ ಬಿದ್ದೈತೆ ಅಷ್ಟೆ. ಎಷ್ಟು? ಚಕ್ಕ 1 ಬಾರ ನೋಡು. ಚಕ್ಕ ಬಾರ 2 1 2 3 4 2 ಕಟ್ಟೆ ಆಗ್ತೈತೆ ನೋಡಿದ್ದು. ಇನ್ನೊಂದು ಕಾಯಿ ನಿನ್ನ ಮನೆಗೆ ಬಂತು ನೋಡು. ನೋಡು ನಿಂಗೆ ಬಾರ, ಚಕ್ಕ, ಒಚ್ಚಿ ಎಲ್ಲ ಹಿಂಗೆ ಬೀಳ್ತಿದ್ದಾವೆ. ನನಗಂತೂ ಅಪೂಟ ಒಂದು ಬಿದ್ದಿಲ್ಲ. ಕೌಡೆನ ದಬಾಯಿ ಸಾಕು. ಕೈಯೆಲ್ಲ ಹಿಡ್ಕೊಂಡು ಮೆಲ್ಲಕ್ಕೆ ಬಿಡ್ತೀವಿ, ಮತ್ತು ಅವು ಎಲ್ಲಿಂದ ಬೀಳ್ಬೇಕು? ದಬಾಯಿ ಸಾಕು. ಎಷ್ಟು? ಚಕ್ಕ ನೋಡು ಬಿದ್ದಿಲ್ಲ, ಹಂಗೆ ಹಾಕು. ಚಕ್ಕ 1 3 ಅಷ್ಟ, ಮುಂದಕ್ಕೆ ಬೀಳಲ್ಲ ಮತ್ತೆ. ಚಕ್ಕ 1 3 ಎಷ್ಟು? ಚಕ್ಕ. ಅಯ್ಯೋ, ನನ್ನ ಕುತ್ತಿಗೆಗೆ ಬಂತೇನಿದು. ಚಕ್ಕ ಎಷ್ಟು? 3
ತೆಗಿ ತೆಗಿ ಎತ್ತಂಗಡಿ ಮಾಡಿ ನಿನ್ ಕಾಯನ. ಹೋಗ್ಲಿ ಆಡ. ಆಟ ಅಂದ್ರೆ ಮತ್ತೆ ಕಡಿಯೋದು ಕಡ್ಸ್ಕೊಳ್ಳೋದು ಇದ್ದಿದ್ದ. ಏನೂ ಇಲ್ಲ ನೋಡು, 4 ಕಡ್ದೀನಿ. ಕಡ್ತದ ಮೇಲೆ ಆಟ ಅಷ್ಟ ನೋಡಿದ್. ಎಷ್ಟು? 2. ಪುಣ್ಯ ಕಟ್ಟೆ ಆಯ್ತು. ಎಲ್ಲಿ ನನ್ನ ಕಾಯಿ ಇಷ್ಟು ದೂರ ಬಂದು ಮತ್ತೆ ಮನೆಗೆ ಸೇರ್ಕೋತೀನಿ ಅನ್ಕೊಂಡಿದ್ನಿ. ಸದ್ಯ ಬಚಾವಾಯ್ತು ನೋಡು. ಬರೇ 2-3 ಗಂಟೆ ಬಿದ್ದಿದ್ದಾವ. ಎಷ್ಟು? 3. 1 2 3 ಒಳಗೋಯ್ತು ನೋಡಿ ನನ್ನ ಕಾಯಿ. 5 5 1 3 3 1 5. ಚಕ್ಕ ಬಿತ್ತು ನೋಡಿ. ಚಕ್ಕ 1 3. ಇದು ಒಳಗಡೆ ಕಾಯಿ 1 2 3 4 ಕಟ್ಟೆ ಆಗ್ತೈತೆ. ಇದೊಂದು 3 ಕಟ್ಟೆ ಕಟ್ತಾ ಕಿಡಗಿರ್ಜಕ್ಕ. ಅಯ್ಯ ಒಳಗೆ ಒಂದೇ ಕಾಯಿ ಹೋಗ್ಯತವ ನಂದು. ಹೊರಗೆ ನೋಡಿ ಎಷ್ಟೊಂದಿದಾವ. ಸಿಕ್ತೈತವ ಕಟ್ತಾ. ಏನು ಮಾಡೋದು, ಅಷ್ಟು ಬೀಳಂಗಿಲ್ಲ ನನಗೆ. 3 4 ಬಿತ್ತು. 4 ಕಲ್ ಕಟ್ಟೆ ಮಾಡಿದ್ನಿ, ಇಲ್ಲಿ 3 ಕಟ್ಟೆ ಮಾಡಿದ್ನಿ. ಸಿಕ್ತೈತವ ಕಟ್ತಾ. ಆಡು. ಚಕ್ಕ ಚಕ್ಕ 1 ಬಾರ. ಚಕ್ಕ ಬಾರ 2. ಬಾರ ನಿನ್ನ ಮನೆಗೆ ಬರ್ತೈತಿದು. ಚಕ್ಕ 2 1 2 3 4. ಅಯ್ಯೋ ಎರಡು ಬೇಕಿದೆ. 1 2 3 4 2 4 2 ಕಟ್ಟೆ ಆಗ್ತೈತೆ ನೋಡ ಕೈಲಿ. ಎಷ್ಟು? 3 1 2 3 2 1 2 ನೋಡಿ. ಬರೀ 2 3 ಅಷ್ಟ. ಸುಶೀಲಾ, ಈ ಆಟ ಹಿಂಗೆ ಇರಲಿ. ನೀರು ಕುಡ್ದು ಸ್ವಲ್ಪ ಎಲೆ ಅಡಿಕೆ ಹಾಕೊಂಡು ಆಮೇಲೆ ಆಟ ಆಡೋಣ ಬಾ. ಹೌದಾ? ಹಂಗೆ ಮಾಡೋಣ ತಗೋ. ಕುಂತು ಬೇಸರ ಬಂದ್ಬಿಟ್ಟೈತೆ. ಎಲೆ ಅಡಿಕೆ ಹಾಕೊಂಡು ಆಡೋಣಂತ ಆಮೇಲೆ. ಗಂಗಾ, ಏನ್ ಮಾಡತ್ತಿ? ಒಂದು ಗ್ಲಾಸ್ ನೀರು ಮತ್ತಲ್ಲಿ ಎಲೆ ಅಡಿಕೆ ತಟ್ಟೆ ಐತೆ ನೋಡಿ, ತಗೊಂಡ್ ಬಾ. ಹಾ ಬಂದೇ ರೀ ಅತ್ತೆ. ಇದು 7 ಮನೆ ಆಟ ಆಯ್ತಲ್ಲ, 4 ಮಂದಿ ಆಡ್ಬೇಕು. ಹಂಗಂದ್ರೆ ಆಟ ಮಜಾ ಇರ್ತೈತೆ ನೋಡಿ. ಹೌದು ನೋಡಿ ಗಿರಿಜಕ್ಕ. 7 ಮನೆ ಆಟದೊಳಗೆ 4 ಮಂದಿ ಇರ್ತೇವಲ್ಲ, ಹಿಂದೆ ಕಾಯಿ ಬಿಟ್ಟಿರ್ತಾರ. ಕಡಿಯೋದು ಕಡ್ಸ್ಕೊಳ್ಳೋದು ಹಂಗಿದ್ರೆ ಮತ್ತೆ ಮಜಾ ಇರ್ತೈತೆ ಆಟ. ಇದು ಇಬ್ಬರ ಆಗಿದ್ದೀವಿ, ಭಾಳ ಹೊತ್ತಾಗ್ತೈತಿ ಇದು ಆಟ ಆಡೋಕೆ. ನಾವಂದ್ರೆ ಒಂದು 5 ಮನೆ ಆಡಿದ್ರೆ ಇಷ್ಟೊತ್ತಿಗೆ ಒಂದು 4-5 ಆಟ ಆಗ್ತೈತಿ ನೋಡಿ. ಸರೋಜನು ಬಂದಿದ್ರೆ 4 ಮಂದಿ ಆಗ್ತಿದ್ವಿ. ಆಟ ಮಜಾ ಇರೋದು ಅವಾಗ. ನೋಡೋಣ ತಗೋ, ಇನ್ನೊಂದು ದಿನ ನಾನು ನೀನು ಗಂಗಾ ಸರೋಜ ಆಟ ಆಡೋಣಂತ. ಅಯ್ಯೋ ಗಿರಿಜಕ್ಕ, ಅವಳ ಮನೆ ಕೆಲಸ ಯಾವಾಗ ಮುಗಿಬೇಕು, ಅವಳು ಬಂದು ಯಾವಾಗ ಆಡ್ಬೇಕು ಬಿಡು. ಒತ್ತಾರೆ ಎದ್ದು ಹೆಣ್ಮಗಳು ಕೆಲಸ ಮಾಡಿದ್ರೆ ಬೇಗ ಕೆಲಸ ಆಗ್ತೈತಿ. ಸುಶೀಲಾ, ತಗೋ ನೀರು. ಅಕ್ಕ ಕೊಡ್ರಿ ಗ್ಲಾಸ್. ನೀನು ಸ್ವಲ್ಪ ನೀರು ತರ್ತೀನಿ. ಇಲ್ಲ ಸಾಕ್ ಗಂಗಾ. ಅತ್ತೆ ಯಾರು ಗೆದ್ರಿ? ಅಯ್ಯೋ ಯಾರು ಗೆದ್ದಿಲ್ಲ ನೋಡಿ. ಇನ್ನು ಒಂದೇ ಆಟ ಆಡತ್ತೀವಿ. ಯಾರು ಗೆಲ್ತಾರೋ ಈ ಆಟ ಮುಗಿದ್ಮೇಲೆ ನೋಡ್ಬೇಕು ನೋಡಿ. ನಿಮ್ಮ ಅತ್ತೆಗ ಬೀಳ್ತಾ ಇದ್ದಾವೆ ಚಕ್ಕ ಬಾರ. ನನಗೆ ಒಟ್ಟ 2 3 ಅಷ್ಟು ಬಿಟ್ರೆ ಏನೇನು ಬೀಳಂಗಿಲ್ಲ ನೋಡಿ. ಗಂಗಾ, ಟೈಮ್ ಎಷ್ಟಾಗೈತೆ? ಟೈಮ್ ಎಷ್ಟಾಗೈತೆ ನಾನು ನೋಡಿಲ್ರಿ. ಪಾತ್ರೆ ತೊಳೆಯೋಕೆ ಹೋಗ್ಬೇಕಿದ್ರೆ 1:30 ಏನೋ ಆದಂಗಿತ್ತು. ಈ 2 ಗಂಟೆ ಆಗಿರ್ಬೋದು ನೋಡ್ರಿ. 2 ಗಂಟೆ ಆಗಿರ್ಬೋದು ಸುಮಾರು. ಈಗ ಆವಾಗಲೇ ಅಜ್ಜಕ್ಕೆ ಹೋಗ್ತು. ಅಜ್ಜಕ್ಕೆ ಹೋಗಿ 1 ಗಂಟೆ ಆಯ್ತೇನೋ ಅಲ್ಲ ಗಿರ್ಜಕ್ಕ? ಅತ್ತೆ ಊಟ ಯಾವಾಗ ಮಾಡ್ತೀರಿ ಮತ್ತೆ? ನಾನು ಇನ್ನೊಂದು 4 ಪಾತ್ರೆ ಇದಾವೆ, ತೊಳೆದು ಬಂದ ಆಮೇಲೆ ಮಾತಾಡ್ಸೋಣ ಅಂತಿದ್ನಿ ನಿಮ್ಗೆ. ಊಟ ಈಗಲೇ ಬ್ಯಾಡಿರ್. ಎಲೆ ಅಡಿಕೆ ಹಾಕೊಂಡು ಇನ್ನೂ ಸ್ವಲ್ಪ ಆಟ ಆಡಿ, ಹಂಗೇನಾದರೂ ಆಟ ಸಾಗಲಿಲ್ಲ ಅಂದ್ರೆ ಎತ್ತಿಟ್ಟು ಊಟ ಮಾಡ್ತೀವಿ. ಅಷ್ಟೋ ಮಟ್ಟ ನೀನು ಪಾತ್ರೆ ತೊಳಿ ಹೋಗು. ಹೌದಾ? ಸರಿ ತಗೋರಿ. ಸುಶೀಲಾ, ಬಾ ಆಟ ಚಾಲೂ ಮಾಡೋಣ. ಯಾರ್ದಿತ್ತಕ್ಕ ಆಟ? ನಿಂದ ಇತ್ತೆ ನೋಡಿ, ನನಗೂ ದ್ಯಾಸ ಇಲ್ಲ. ಇಲ್ಲ ತಗೊಳಕ, ನಿಂದೆ ಇತ್ತು. ನಾನು ಆಡಿದ್ನಿ. 2 ಏನೋ ಬಿದ್ದಿತ್ತು ನೋಡು. ನಿಂದ ಆಟ ಆಯ್ತು. ಆಡು. ನಂದಾಯ್ತೇನೋ ಆಟ. ಎಷ್ಟು? ಚಕ್ಕ ನೋಡು. ಚಕ್ಕ ಮತ್ತೆಷ್ಟು? 2 1 2 3 4 2 ಒಳಗಿನ ಕಾಯಿ ಇಟ್ಟಿದ್ದೀನಿ ನೋಡು ನಾನು. ಆಡು. 6 6 ಎಷ್ಟು? ಬಾರ ನೋಡಕ್ಕ. ನೋಡು ಬೀಳಲ್ಲ ಅಂತಿದ್ದೆ, ಎಲ್ಲ ನಿನ್ನ ಕಡೆ ತಿರುಗಿದಾವೆ ನೋಡಿ. 4 ಎಷ್ಟು? 3 ನೋಡಕ್ಕ. 6 ಬಾರ 4 3 ಬಾರ 1 2 3 4 5 6 4 ಮತ್ತು 3 ಎಲ್ಲಿ ಇಡಬೇಕು? 3 ಕಟ್ಟೆ. ಆಡು. ಎಷ್ಟು? 5 1 2 3 4 5. ನಂದು ಕಾಯಿ ಒಂದು 10 ಆಯ್ತು ನೋಡು. ಬಾರ ಎಷ್ಟು? 2 ಬಾರ. ಇನ್ನೊಂದು ಬಾರ ಬಿದ್ರೆ ಆಟ ಇಲ್ಲ ನೋಡು. 2 ಬಾರ ಮತ್ತೆಷ್ಟು? 3. ಇದೊಂದು ಬಾರ 1 2 3. ಆಡಕ್ಕ. ಸುಶೀಲಾ, ನಿಂಗೆ ಕಡ್ತಾ ಇನ್ನೂ ಸಿಕ್ಕಿಲ್ಲ ಅಲ್ಲ? ಕಡ್ತಾ ಏನು ಸಿಕ್ಕಿತ್ತು ನನಗೆ. ಇಲ್ಲಾಂದ್ರೆ 2 ಬಾರಾಗ ಒಂದು ಕಾಯಿ ಅನ್ನಕ್ತಿರ್ಲಿಲ್ಲ.
ಇಡು. ಕಡ್ತಕ್ಕೆ ಕಾಯಿ ಇಡಕ್ಕ ನೀನು. ಹ್ಞೂ ಇಡೋಣ. ಇನ್ನು ಕಾಯಿ ಮಸ್ತ್ ಇದಾವ ತಗ. ಹೊರಗೆ ಕಾಯಿ ಮಸ್ತ್ ಇದಾವ ಅಂತ ಅನ್ ಮಾಡತ್ತಿ, ಮತ್ತು ನಂಗೆ ಒಂದು ಕಡ್ತಕ್ಕೆ ಕಾಯಿ ಇಲ್ದಂಗೆ ಮಾಡ್ಬಿಡ್ತೀನಿ. ಇಲ್ಲ ಬಿಡು, ಇಡ್ತೀನಿ. ಎಷ್ಟು? 2. ತಗೋ, ಕಡ್ತಕ್ಕೆ ಕಾಯಿ ಕೊಟ್ಟಿನಿ ನೋಡು. ಎಷ್ಟು? 2 ಬಿತ್ತು ನೋಡು. ಕಡ್ತ ಕೊಡಲಿಲ್ಲ. ಸಿಕ್ತಲ್ಲ. ಎಷ್ಟು? ಚಕ್ಕ ಮತ್ತೆಷ್ಟು? 3 ನೋಡಕ್ಕ. ಇರು, ಮತ್ತೆ ಇಷ್ಟು ದೂರ ಬಂದಿದ್ದು ಕಾಯಿ ಮತ್ತೆ ತಂಗಡಿ ಮಾಡಿದ್ದೆ. ಇದು 4 ಕಟ್ಟೆ, ಇದು 1 2 3. ಅಂತೂ ಇಂತೂ ಆಟ ಮುಗಿಯಕ್ಕೆ ಬಂತು. ನಂದೊಂದು ಕಾಯಿ ಉಳಿತು, ನಿಂದು 2 ಇದಾವೆ. ನೋಡಬೇಕು ಯಾರು ಗೆಲ್ತಾರೆ. ಎಷ್ಟು? ಭಾರ 2 ಭಾರ ನೋಡು. ಬೀಳೋ ಟೈಮಲ್ಲಿ ಬೀಳಲ್ಲ. ಇವಾಗ 1 ಕಾಯಿ ಐತೆ, ಹೆಂಗೆ ಬೀಳ್ತಿದಾವೆ. 2 ಭಾರ ಎಷ್ಟು? ಚಕ್ಕ. ಮೊದಲು ಇಡ್ತೀನಿ, ನೆನಪಿರಲ್ಲ ಏನಿಲ್ಲ. ಭಾರ, ಇದೊಂದು ಭಾರ 4. ಎಷ್ಟು? 6. ಹೋಗ, ನಿನ್ನ ಎಲ್ಲಿ ಮನೆಗೆ ವಾಪಸ್ ಬರ್ತೈತೇನೋ ಇದು ಕಾಯಿ. 6 5. 1 2 3 4 5 6. 1 2 3 4 5. ಇನ್ನು ಎಷ್ಟು ಮನೆ ಬೇಕು? 3 ಬಿದ್ದರೆ ಮುಗೀತು ನೋಡಿ ನಂದು ಆಟ. ಎಷ್ಟು? 3. ನಂಗೆ ಗೊತ್ತಿತ್ತು, ಬರೀ ನಂಗೆ 2 3 10 ಬಿಟ್ಟಿದ್ದಾವೆ. ನೀನ ತಗೋ ಎಲ್ಲದು. 3 ಕಟ್ಟೆ ಕುರ್ಕೂರಿ ಅದ 3 ನನ್ಗೆ ಬೀಳಿ. ಎಷ್ಟು? ಅಂತೂ ಇಂತೂ 3 ಬಿತ್ತು. 2ದೊಳಗೆ ನಾನೇ ಗೆದ್ದಿ ನೋಡು ಸುಶೀಲಾ. ಹೌದು ಬಿಡು, ಆಟ ನೀನೇ ಗೆದ್ದೆ. ಮತ್ತು ಭಾರ 4 6 ಎಲ್ಲ ನಿನಗೆ ಬೀಳ್ತಿದ್ದಾವೆ. ನನಗೆ ಬರ 2 3 ಅಷ್ಟೇ ಬೀಳ್ತಿದ್ವು. ಹೋಗಿ ಊಟ ಮಾಡು, ಲೇಟ್ ಆಯಿತು. ನಾನು ಮನೆಗೆ ಹೋಗ್ತೀನಿ, ಭಾಳ ಹೊತ್ತಾಯ್ತು ಬಂದು. ಬಾ, ಇಲ್ಲೇ ಸ್ವಲ್ಪ ಊಟ ಮಾಡು. ನಿನ್ನೇನು ಮನೆಗೆ ಹೋಗ್ತೀನಿ, ಆಮೇಲೆ ಹೋಗುವಂತೆ. ಇಲ್ಲ ಅಕ್ಕ, ನೀನು ಮಾಡೋ ಊಟ ಎಷ್ಟೊಂದು ಅನ್ನ ಮಾಡಿಟ್ಟು ಬಂದೀನಿ, ಮತ್ತು ತಂಗಳನ್ನ ಆಗ್ತೈತೆ ಅದು. ಏನಾಗಲ್ಲ ಬಾ ಸುಶೀಲಾ, ನೀನು ದಿನ ಊಟ ಮಾಡ್ತೀವಿ. ಅತ್ತೆ ತಟ್ಟೆ ಮಾಡಿದ್ದು ನೋಡ್ರಿ, ಬರ್ರಿ ಇಬ್ರು. ನೋಡಲಿ, ಇಬ್ರಿಗೂ ತಟ್ಟೆ ಮಾಡಿದಾಳಂತ. ಬಾ, ಸ್ವಲ್ಪ ಊಟ ಮಾಡಿ ಇನ್ನೊಂದು ಚೂರು ಎಲೆ ಅಡಿಕೆ ಹಾಕೊಂಡು ಆಮೇಲೆ ಮನೆಗೆ ಹೋಗುವಂತೀನಿ. ಸರಿ ಆಯ್ತು ನೋಡಿ. ಅಕ್ಕ, ಇನ್ನೊಂದು ಸ್ವಲ್ಪ ಮೊಸರು ಬೇಕಂದ್ರೆ ಹಾಕೊಳ್ರಿ. ಸಾರು ಹೆಂಗಾಗೈತೆ ಏನೋ ಅರ್ಜೆಂಟಲ್ಲಿ ಮಾಡಿದ್ದೆ. ನೀನು ಸಾರು ಹೆಂಗೆ ಮಾಡಿದ್ರು ರುಚಿಯಾಗಿರ್ತೈತೆ ಬಿಡು ಗಂಗ. ಅದಕ್ಕೆ ನಾನು ಅವಾಗ ಇಸ್ಕೊಂಡೋಗಿ ಊಟ ಮಾಡಲ್ಲ. ಭಾಳ ರುಚಿಯಾಗೈತೆ ನೋಡು. ಏನು ಸಾರಿದು? ಮೊಸರು ಬೇಡ, ಸಾಕು ಬಿಡು, ಆಯ್ತು. ಒಂದು ಸ್ವಲ್ಪ ಬೇಳೆ ಇದು ಹಿತ್ಲಲ್ಲಿ ಸಿಕ್ಕಿರೋ ಮುಳುಗಾಯಿ ಹಾಕಿ ಬೇಳೆ ಸಾರು ಮಾಡೀನಿ ನೋಡಿ. ಹೌದೇನು ಗಿರ್ಜಕ್ಕ, ಹಿತ್ಲಲ್ಲಿ ಮುಳುಗಾಯಿ ಸಿಕ್ತಿದ್ದಾವ? ಅಷ್ಟೇನು ಸಿಕ್ತಿಲ್ಲ ಸುಶೀಲಾ, ಅಲ್ಲೊಂದಲ್ಲೊಂದು ಬಿಡ್ತಿದ್ದಾವ ನೋಡಿ. ಹಿಂಗೆ ಸಾರಲ್ಲಿ ಎರಚಾಕ್ತೀವಿ. ಅದು ಹೋದ ವರ್ಷದ ಗಿಡ, ಅದಕ್ಕೆ ಜಾಸ್ತಿ ಬಿಡಂಗಿಲ್ಲ. ಅದಕ್ಕೆ ಒಂದೊಂದೊಂದೊಂದು ಬಿಡ್ತಿದ್ದಾವೆ ಅಷ್ಟೆ. ಹೌದೇನು ಬೀಜ ಮಾಡಿ ಈ ವರ್ಷ ಹಾಕ್ಬೇಕಿತ್ತು? ಹಾಕಿದ್ದೀನಿ ಹೊಲದಲ್ಲಿ. ಟೊಮೆಟೊ ಸಸಿ, ಮುಳುಗಾಯಿ ಸಸಿ, ಮತ್ತೇನದು ಮೆಣಸಿನ್ಕಾಯಿ ಸಸಿ ಹಂಗೆ ಬಿಸಾಕಿರೋ ಹುಟ್ಟಿದ್ವು. ಅವನ್ನ ತಂದು ಮೊನ್ನೆ ಹಾಕಿದ್ದೀನಿ ಹಿತ್ಲಲ್ಲಿ. ನೋಡ್ಬೇಕು ಹೆಂಗೆ ಬಿಡ್ತಾವೆ. ಒಂಚೂರು ಮಳೆನಾದ್ರೂ ಬರಂಗಿಲ್ಲ ಇದು. ಅವೇನು ಮಳೆ ಇಲ್ಲ ಅಂದ್ರೆ ಬರ್ತಾವೆ ಬಿಡಕ್ಕ. ಒಂಚೂರು ದೊಡ್ಡವಾದ್ರೆ ಅಕ್ತಿ ಮಾಡಿ ಸುತ್ತ. ಒಂಚೂರು ದೊಡ್ಡವಾದ್ರೆ ಅಕ್ತಿ ಮಾಡ್ತೀನಿ. ಅವು ಇನ್ನೂ ಸಸಿ ಇವಾಗ ಮೊನ್ನೆ ಹಾಕಿದ್ದೀನಿ. ಅವಾಗ ಬೇರೆಗೆ ನೋವು ಮಾಡಿದ್ರೆ ಮತ್ತು ಅವೆಲ್ಲ ಕೊಳ್ತೋಗ್ಬಿಡ್ತಾವೆ ಸಸಿ. ದೊಡ್ಡವಾಗಲಿ ಆಮೇಲೆ ಮಾಡ್ತೀನಿ.